ಇವತ್ತ ಬರ್ತಾನ ಮಾರಾಯ. ಎರಡೆರಡು ಸತಿ ಫೋನ್ ಹಚ್ಚೇನ. ಆ ಹುಡುಗಿ ನನಗಾಗಬೇಕು, ಬೇರೆ ಯಾರ ಕೈ ಸೇರಬಾರ್ದು ಅಂತ ಹೇಳಿಕತ್ತೇನ. ಮುಚ್ಚು ಬಾಯ್ ಕಳಪ್ಪ. ಯಾಕವ? ನನ್ಗೆ ಮಾತ್ರ ಆಗ್ಲೈತೆ ಹೇಳ. ಏನು? ಕಲ್ಪನನ್ ಮದ್ವೆ ನಿಲ್ಲಿಸ್ತಿದ್ರೆ ವಿಷಯ ಎಲ್ಲ ಅವಳಿಗೆ ಹೇಳ್ಬಿಡ್ತಾಳಂತ. ಏನ್ ಹೇಳ್ತಾಳಂತೆ? ಇದು ಮದ್ವೆ ಅಲ್ಲ, ಆ ಹುಡುಗಿನ ನಾವು ಮಾರಾಟ ಮಾಡ್ತಿದೀವಿ ಅಂತ. ಇಷ್ಟೊಂದು ಬೆಳೆದ್ಬಿಟ್ಲ ಆರಾಮಿ. ಅವಳಿಗೊಂದು ವ್ಯವಸ್ಥೆ ಆಗ್ಲೇಬೇಕು. ನಾಗು, ನೀ ಯಾಕೆ ಚಿಂತೆ ಮಾಡ್ತಿ? ಇದಕ್ಕೂ 100 ಔಷಧಿ ಅದಾವು. ನಮ್ಮ ಮೊಕ್ತೇಸರ ರಂಗಸ್ವಾಮಿ ಅವ್ರ ಕಿವಿಯಾಗಿ ವಿಷಯ ಹಾಕಿದ್ರ ಕೆಲಸ ತಾನಾಗ್ತಾನೆ ನಡೀತದ. ಯಾವುದೇ ಕಾರಣಕ್ಕೂ ಹರಕಿ ನಿಲ್ಲೋ ಹಂಗಿಲ್ಲ. ನಾ ಇದ್ದೀನಲ್ಲ, ನಾ ನೋಡ್ಕೋತೀನಿ. ನೀ ನಡಿಯವ. ದೇವದಾಸಿ ಆಗೋ ಹುಡುಗಿರು ಎಷ್ಟು ಜನ? ಅದೆಲ್ಲ ಹಳೆ ಕಾಲದ ಮಾತು. ಸರ್ಕಾರ ದೇವದಾಸಿ ಪದ್ಧತಿನೇ ಬ್ಯಾನ್ ಮಾಡಿದೆಯಲ್ಲ. ಕದ್ದು ಮುಚ್ಚಿ ನಡೀತಾ ಇದೆ. ಸಾಧ್ಯನೇ ಇಲ್ಲ. ದೇವದಾಸಿ, ಬೆತ್ತಲೆ ಸೇವೆ ಎಲ್ಲ ಸ್ಟಾಪ್ ಆಗಿದೆ. ಇಲ್ಲ ಸರ್, ನಾಗಣ್ಣನ ಮಗಳು ಕಲ್ಪನಾ ಅನ್ನೋ ಹುಡುಗಿನ ಶುಕ್ರವಾರ ದೇವದಾಸಿ ಮಾಡ್ತಾ ಇದ್ದಾರೆ. ನೋ ಚಾನ್ಸ್. ಅಕಸ್ಮಾತ್ ಅದು ನಡೆಯೋ ಹಾಗಿದ್ರೆ ಅದನ್ನ ತಡೆಯೋ ಜವಾಬ್ದಾರಿ ನಂದು. ನೀವು ಅಷ್ಟು ಭರವಸೆ ಕೊಟ್ರೆ ಸಾಕು ಸರ್. ಪೂಜೆ ಗೀಜೆ ನಡೆಯೋದು ನೋಡಿ ದೇವದಾಸಿ ಪದ್ಧತಿ ಅಂತ ಬರೆಯಕ್ಕೆ ಹೋಗ್ಬೇಡಿ. ನಾಳೆ ದೊಡ್ಡ ಗಲಾಟೆ ನಡೆಯುತ್ತೆ. ಸಮಾಜಕ್ಕೆ ತಪ್ಪು ಸುದ್ದಿ ಕೊಟ್ಟ ಕೀರ್ತಿ ನಿಮಗೆ ಸಲ್ಲುತ್ತೆ. ಕೋತಿಗಳೆಲ್ಲ ಬಂದು ಹೊರಚೋಕ್ ಶುರು ಮಾಡಿದ್ದು. ಗೋತಿಗಳ? ಮಂಗಗಳು. ದುಡ್ಡು ಕೊಟ್ಟು ಇಂತಿಂದ ಮಂಗಗಳಾಗಿದ್ವಲ್ಲ ಅವು. ಒಬ್ಬೊಬ್ರು ಪ್ರತಿ ತಿಂಗಳು ದುಡ್ಡು ಕಟ್ತಾ ಇದ್ರು. ಎಲ್ಲ ಮನೆ ಹತ್ರ ಬಂದಿದ್ರು. ಎಷ್ಟು ದುಡ್ಡು ಆಯ್ತು? 1 ಕೋಟಿ ಮೇಲೇನೆ. ಅರ್ಧ ನನಗೆ ಕೈ ಕೊಡು. ಅರ್ಧನ? ಅರ್ಧ ನನಗೆ ಕೈ ಕೊಡು, ಇಲ್ಲ ಅಂದ್ರೆ. ಸರಿ, ಅರ್ಧ ಕೊಡ್ತೀನಿ, ಇಟ್ಕೋ. SP ಗೆ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ ಹೆಂಡತಿ ಹಣ ತಗೊಂಡು ನಾಪತ್ತೆ ಆಗಿದ್ದಾಳೆ ಅಂತಾನೆ ಹೇಳ್ತೀನಿ. ಬರೀ ನಾಪತ್ತೆ ಅಲ್ಲ ಕಣ, ಕತ್ತೆ. ಅವಳಿಗೆ ಯಾರದೋ ಜೊತೆ ಸಂಬಂಧ ಇತ್ತು ಅಂತ ಹೇಳು. ಅವಳು ಪೊಲೀಸರು ದಿಕ್ಕು ತಪ್ಪಿಸು. ಮುಂದಿಂದು ದಯವೆಚ್ಚ. ಮಂಜಿ, ಏನಾಯ್ತಮ್ಮ? ಬೀದಿ ನಾಯಿಗಳ ಕಾಟ. ಈ ಊರಲ್ಲಿ ಭಕ್ತರಿಗಿಂತ ದೇವ್ರ ಏಜೆಂಟ್ಗಳೇ ಜಾಸ್ತಿ ಅನ್ಸುತ್ತೆ. ಏನಾಯ್ತಮ್ಮ ಮಂಜಿ? ದೇವ್ರ ಹರಕೆನ ನಾನು ಎಲ್ಲಿ ನಿಲ್ಲಿಸ್ಬಿಡ್ತೀನೋ ಅಂತ ಭಯ ಅವ್ರಿಗೆ. ಹರಕೆ ನಿಂತ್ರೆ ಈ ಬೀದಿ ನಾಯಿಗಳು ತೀಟೆ ತಿರೋದು ಹೇಗೆ? ಅದಕ್ಕೆ ನನ್ ಬಾಯಿ ಮುಚ್ಚೋದಕ್ ಬಂದ್ವು. ನಿನ್ಗೆ ಯಾಕಮ್ಮ ಇದೆಲ್ಲ? ದೇವ್ರ ಹರಕೆ ತಿರ್ಸ್ರು ನಿನ್ಗೇನ್ ಕಷ್ಟ? ಊರ್ನವ್ರನ್ನ ಎದುರಾಕೋಬೇಡ ಮಂಜಿ. ನಿನಗೂ ಒಬ್ಳು ಮಗಳಿದ್ದಾಳೆ ಅನ್ನೋದು ನೆನಪಿರ್ಲಿ. ನಾಳೆ ನಿನ್ನಿಂದ ಆ ಮಗುಗೆ ತೊಂದರೆ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಸ್ವಲ್ಪ ತಡ್ಕೋರಿ. ಅಲ್ಲಿ ನೋಡ್ರಿ, ಅಲ್ಲದ ನೋಡ್ರಿ ನಮ್ ನಾಗು ಮನಿ. ಅಲ್ಲದ ನಿಮ್ಮ ಕಿಲಕಿಲ ಲಕ ಬಹಳ ಮಂದಿ ಕಣ್ಣು ಹಾಕ್ಯಾರ್ರಿ. ಇದ್ರೊಳಗ ನಮ್ಮೂರ್ ಪಟೇಲ್ನು ಸೇರೇನ. ಏನ ಅಂದ್ರು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ರೊಕ್ಕ ಎಷ್ಟಾದ್ರೂ ಪರವಾಗಿಲ್ಲ. ರಾಜ್ನಾಗ ನೀವಾಗ ತಗೋಬೇಕು ನೋಡ್ರಿ. ನಡ್ರಿ